ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಕರಡು ಪಟ್ಟಿ ಇದೇ 24ರಂದು ಪ್ರಕಟವಾಗಲಿದ್ದು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ರವರೆಗೂ ಕಾಲಾವಕಾಶವಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಶಿರಸಿಯ ತಮ್ಮ ಕಚೇರಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟ ಅರ್ಹ ಮತದಾರರು ಆಕ್ಷೇಪಣೆ ಸಲ್ಲಿಸುವಂತೆ ಮನವಿ ಮಾಡಿದರು. ಕಸ್ತೂರಿ ರಂಗನ್ ವರದಿಯಿಂದ ಮಲೆನಾಡು ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಹಾನಿಯಾಗಲಿದ್ದು ರಾಜ್ಯ ಸರ್ಕಾರ ನೈಜ ವೈಜ್ಞಾನಿಕ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಒತ್ತಾಯಿಸಿದರು. ವಂದೇ ಮಾತರಂ ಗೀತೆಯ ಮೊದಲ 2 ಚರಣ ಮಾತ್ರ ಹಾಡುವ ಕಾಂಗ್ರೆಸ್ ನಿರ್ಧಾರಕ್ಕೆ ಅವರು ವಿರೋಧ ವ್ಯಕ್ತಪಡಿಸಿದರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಈಗ ನಾವು ಮೃತರು ಅಂತ ತೆಗೆದಿದ್ದೇವೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಈಗ ಓಟುಗಳನ್ನ ಈ ಮ್ಯಾಪಿಂಗ್ ನಲ್ಲೂ ಬರದೆ ಈಗ ಕಂಪ್ಯೂಟರೈಸ್ಡ್ ಆಗಿದೆ, ಅಂದ್ರೆ ಫಾರ್ಮ್ ಕೊಟ್ಟಿದ್ದು ಬಂದು ಆಗದೆ ಇರುವಂತದ್ದಕ್ಕೆ ಅದಕ್ಕೆ ಮುಂದಿನ ಪ್ರೊಸೀಜರ್ನೆಲ್ಲ ಮಾಡ್ತಾರೆ. ಆಗ ಜನ ಯಾರದ್ದಾದ್ರೂ ನ್ಯಾಯಯುತವಾಗಿ ತಪ್ಪಿದ್ದಿದ್ರೆ ತಮ್ಮ ಆಬ್ಜೆಕ್ಷನ್ ಅನ್ನ ಅವರು ಸಲ್ಲಿಸಬೇಕು ಅಂತ ಆಗ್ರಹಿಸ್ತೇನೆ. ಒಂದೇ ಮಾತರಂ ಅನ್ನುವಂತಹದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಯಾರನ್ನು ಕೇಳಿದ್ರು ಒಂದೇ ಮಾತರಂ ಇರುವಂತಹ ಆ ಒಂದು ಶಕ್ತಿಯನ್ನ ಅದು ನೆನಪಿಸುತ್ತೆ. ಒಂದೇ ಮಾತರಂ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ, ವಿಶೇಷವಾಗಿ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಒಂದು ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸಿರುವಂತಹ ಮತ್ತು ದೇಶದ ಜನರನ್ನ ಒಂದು ಮಾಡಿರುವಂತಹ ಗೀತೆ ಇದೆ.